ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಮನಿ ಒಳಗ ಇರುವಂತಹ ಸಿಂಪಲ್ ಸಾಮಗ್ರಿಗಳನ್ನ ಬಳಸ್ಕೊಂಡು ಮಾಡುವಂತ ಒಂದು ಸ್ವೀಟ್ ರೀ. ಹಂಗಾದ್ರೆ ಇದನ್ನ ಮಾಡೋದು ಹೆಂಗ ನೋಡ್ಕೊಂಡು ಬರೋಣ ಬರ್ರಿ. ಮೊದ್ಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದ್ ಕಡಾಯಿ ಇಟ್ಕೊಂಡಿವ್ರಿ. ಅದಕ್ಕೆ 1 ಕಪ್ ಪುಟಾಣಿ ಅಥವಾ ಹುರ್ಗಡ್ಲೆ ಹಾಕೊಂಡಿವ್ ನೋಡ್ರಿ. ನೀವು ತಗೊಂಡಿರುವಂತಹ ಪುಟಾಣಿ ಕ್ರಿಸ್ಪಿ ಆಗಿದ್ರ ಹುರ್ಕೊಳ್ಳುವಂತ ಅವಶ್ಯಕತೆ ಇಲ್ರಿ. ಇಲ್ಲ ಈ ವಾತಾವರಣಕ್ಕೆ ಸ್ವಲ್ಪ ಮೆತ್ತಗಾಗ್ಯವು ಅನ್ನೋದಾದ್ರ ಹಿಂಗ್ ಸ್ವಲ್ಪ ಹುರ್ಕೋಬೇಕಾಗತ್ರಿ. ಇದನ್ನ ಜಾಸ್ತಿ ಏನು ಹುರ್ಕೊಳ್ಳುವಂತ ಅವಶ್ಯಕತೆ ಇಲ್ರಿ. ಜಸ್ಟ್ ಒಂದ್ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ರಿ. ಲೋ ಫ್ಲೇಮ್ ಒಳಗ ಹಿಂಗ್ ಸ್ವಲ್ಪ ಚಲೋತ್ನಂಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ತಿಂದು ನೋಡಿದಾಗ ಕ್ರಿಸ್ಪಿ ಅಂತ ಅನ್ಸಿದ್ರೆ ಸಾಕ್ರಿ. ಗ್ಯಾಸ್ನ ಆಫ್ ಮಾಡ್ಕೊರಿ. ಮತ್ತ ನೀವು ಇದನ್ನ ಹುರ್ಕೊಳ್ಳುವಾಗ ಎಣ್ಣೆ ತುಪ್ಪ ಇದ್ಯಾವುದನ್ನು ಹಾಕೊಳ್ಳುವಂತ ಅವಶ್ಯಕತೆ ಇಲ್ರಿ. ಈಗ ನೋಡ್ರಿ ಒಂದ್ ಮಿಕ್ಸರ್ ಜಾರ್ ತಗೊಂಡಿವ್ರಿ. ಅದಕ್ಕೆ ಆಗ್ಲೇ ಹುರಿದಿಟ್ಕೊಂಡಿದ್ವಲ್ರಿ ಪುಟಾಣಿ, ಅದನ್ನ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕೊಳತ್ತೀವಿ ನೋಡ್ರಿ. ಇದ್ರ ಜೊತೆಗಿನ ಒಂದ್ 2 ಏಲಕ್ಕಿನ ಹಾಕೊಳತ್ತೀವ್ರಿ. ಮತ್ತ ಅಷ್ಟ ಅಲ್ರಿ, ಇದೊಂದ್ ಸ್ವೀಟ್ ಆಗಿರೋದ್ರಿಂದ ನಾವಿಲ್ಲಿ 1 ಕಪ್ ಅಷ್ಟು ಸಕ್ಕರೆ ಹಾಕೊಂಡಿವಿ ನೋಡ್ರಿ. ನಾವಿಲ್ಲಿ 1 ಕಪ್ ಪುಟಾಣಿಗೆ 1 ಕಪ್ ಸಕ್ಕರೆ ಹಾಕೊಂಡಿವ್ರಿ. ನಿಮ್ಗ ಕಡಿಮೆ ಬೇಕಾದ್ರೆ ಕಡಿಮೆನೂ ಹಾಕೋಬಹುದ್ರಿ. ಈಗ ಇದನ್ನ ಮಿಕ್ಸಿ ಮಾಡ್ಕೋಬೇಕ್ರಿ. ಮಿಕ್ಸಿ ಮಾಡ್ಕೊಂಡಿದ್ದಾದ ನಂತರ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದ್ ಕಡಾಯಿ ಇಟ್ಕೊಂಡಿವ್ರಿ. ಅದಕ್ಕೆ 1/2 ಕಪ್ನಷ್ಟು ತುಪ್ಪ ಹಾಕೊಂಡಿವ್ ನೋಡ್ರಿ. 1 ಕಪ್ ಪುಟಾಣಿಗೆ ನಾವಿಲ್ಲಿ 1/2 ಕಪ್ನಷ್ಟು ತುಪ್ಪ ತಗೊಂಡಿವ್ರಿ. ನೀವು ಬೇಕಂದ್ರೆ ಅರ್ಧಕ್ಕಿಂತನೂ ಕಡಿಮೆನೂ ತಗೋಬಹುದ್ರಿ. ಇಲ್ಲ ಅಂದ್ರೆ ಒಂದು ಅರ್ಧದಷ್ಟು ತುಪ್ಪ ಮತ್ತು ಅರ್ಧದಷ್ಟು ಎಣ್ಣೆನೂ ಯೂಸ್ ಮಾಡ್ಕೋಬಹುದ್ರಿ. ಈಗ ನೋಡ್ರಿ ಈ ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಆಗ್ಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಪುಟಾಣಿದು, ಅದನ್ನ ಹಾಕೊಂಡಿವ್ರಿ. ಈಗ ಇದನ್ನ ಲೋ ಫ್ಲೇಮ್ ಒಳಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇದನ್ನ ಹೆಂಗ್ ಮಿಕ್ಸ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಹಾಕಿರುವಂಥ ತುಪ್ಪ ಎಲ್ಲ ಈ ಪುಟಾಣಿ ಹಿಟ್ಟಿನ ಜೊತೆಗೆ ಸರಿಯಾಗಿ ಹೊಂದ್ಕೋಬೇಕು ನೋಡ್ರಿ. ಮತ್ತು ನೀವು ಇದನ್ನ ಎಷ್ಟು ಲೋ ಫ್ಲೇಮ್ ಒಳಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತಿರಲ್ರಿ, ಅಷ್ಟು ಚಲೋತ್ನಂಗೆ ಈ ಒಂದು ಸ್ವೀಟ್ ಬರುತ್ತೆ ನೋಡ್ರಿ. ತುಪ್ಪ ಬಿಸಿ ಆಗಿರೋದ್ರಿಂದ ಈ ಹಿಟ್ಟು ಮಿಕ್ಸ್ ಮಾಡ್ಕೊಂಡಂಗೆ ಚಲೋ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡ್ರಿ. ಇಲ್ಲಿ ಸಕ್ಕರೆ ಪುಡಿ ಅಥವಾ ಸಕ್ಕರೆ ಹಾಕಿರೋದ್ರಿಂದ ಇದು ಸ್ವಲ್ಪ ತೆಳ್ಳಗೆ ಕನ್ಸಿಸ್ಟೆನ್ಸಿ ಆಕೈತ್ರಿ. ಹಾಗಾಗಿ ಈ ಹಿಟ್ಟು ಪೇಡಾದ ರೀತಿ ಬರುತ್ತಾ ನಾನು ಹಿಂಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಂಗೆ ಕೈ ಬಿಡ್ಲಾರ್ದಂಗೆ ಒಂದು 2 ರಿಂದ 3 ನಿಮಿಷನಾದರೂ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಹಿಂಗೆ ಲೋ ಫ್ಲೇಮ್ ಒಳಗೆ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ಬೋದ್ರಿ ಹೆಂಗೆ ಕಾಣತೈತಿ ಅಂತ. ನೀವೀಗ ಇಲ್ಲಿ ನೋಡಾತಿರಲ್ರಿ ಈ ಕನ್ಸಿಸ್ಟೆನ್ಸಿಗೆ ಬರ್ಬೇಕು ನೋಡ್ರಿ. ಈಗ ನಾವು ಮಾಡತ್ತಿರುವಂತಹ ಸ್ವೀಟಿಗೆ ಪರ್ಫೆಕ್ಟಾಗಿ ಈ ಹಿಟ್ಟು ರೆಡಿ ಆಗೈತೆ ನೋಡ್ರಿ. ನಾವೀಗ ಇಲ್ಲಿ ಒಂದು ಪ್ಲೇಟಿಗೆ ಬಟರ್ ಪೇಪರ್ ಹಾಕೊಳತ್ತೀವಿ ನೋಡ್ರಿ. ಇದ್ರ ಹಾಕೊಳ್ರಿ, ಇಲ್ಲ ಅಂದ್ರೆ ಒಂದು ಪ್ಲೇಟಿಗೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಸ್ವಲ್ಪ ಸವರ್ಕೊಳ್ರಿ. ಈಗ ನಾವು ರೆಡಿ ಮಾಡ್ಕೊಂಡಂತಹ ಮಿಶ್ರಣನ ಇದಕ್ಕೆ ಹಾಕೊಳತ್ತೀವಿ ನೋಡ್ರಿ. ಇದು ನೋಡಕ್ಕೆ ನಿಮ್ಗೆ ಸ್ವಲ್ಪ ತೆಳ್ಳಗೆ ಅನಿಸ್ಬೋದು, ಆದ್ರೆ ಒಂದು 10 ನಿಮಿಷ ಬಿಟ್ಟ ನಂತರ ಗಟ್ಟಿ ಆಗುತ್ತೆ. ಒಂದು ಸ್ವೀಟಿಗೆ ನಿಮ್ಗೆ ಸಕ್ಕರೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ರಿ. ಹಿಂಗೆ ಹಾಕೊಂಡಿರುವಂಥ ಮಿಶ್ರಣನ ಪ್ಲೇಟ್ ಒಳಗೆ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು ನೋಡ್ರಿ. ಒಂದು ಚಮಚ ತೊಗೊಂಡು ಕರೆಕ್ಟಾಗಿ ಇದನ್ನು ಸೆಟ್ ಮಾಡ್ಕೊಂಡ್ರೆ ಸೂಪರ್ ಆಗಿರುವಂತಹ ಸ್ವೀಟ್ ರೆಡಿ ಆಗುತ್ತೆ ರೀ. ಇದನ್ನು ಬಿಸಿ ಇರುವಾಗನ ಹಿಂಗೆ ಸೆಟ್ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಇದನ್ನು ಕರೆಕ್ಟಾಗಿ ಪ್ಲೇಟ್ ಒಳಗೆ ಹೆಂಗೆ ಸೆಟ್ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ ಸ್ಪೂನ್ನಿಂದ ಹಿಂಗೇನೋ ಸೆಟ್ ಮಾಡ್ಕೋತೀರಿ, ಆದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೆಂಗೆ ಸೆಟ್ ಮಾಡೋದು ಅಂತಂದ್ರೆ ಮನೆ ಒಳಗಿರುವಂತಹ ಒಂದು ಸ್ಟೀಲ್ ಕಪ್ ತಗೋರಿ. ಆ ಸ್ಟೀಲ್ ಕಪ್ಪಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಹಿಂಗೆ ಕರೆಕ್ಟಾಗಿ ಅದನ್ನು ಸೆಟ್ ಮಾಡ್ಕೋಬಹುದು ನೋಡ್ರಿ. ಮಾಡಿದ್ರೆ ಬೇಕ್ರಿ ಒಳಗೆಲ್ಲ ಸ್ವೀಟ್ ಸಿಗುತ್ತಲ್ರಿ, ಅಷ್ಟು ಪರ್ಫೆಕ್ಟಾಗಿ ನೀವು ಮನೆ ಒಳಗೆ ಸ್ವೀಟ್ ಮಾಡ್ಬೋದು ನೋಡ್ರಿ. ಹಿಂಗೆ ಇದನ್ನು ಸೆಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ಬೇಕ್ರಿ. ತಣ್ಣಗಾದ ನಂತರ 10 ನಿಮಿಷ ಆದರೂ ಇದನ್ನು ಫ್ರಿಜ್ ಒಳಗೆ ಇಟ್ಕೋಬೇಕ್ರಿ. ಆಗ ಇದು ಸ್ವಲ್ಪ ಗಟ್ಟಿಯಾಗಿ ಪೇಡೆದ ಹದಕ್ಕೆ ಬರುತ್ತೆ ನೋಡ್ರಿ. ಮನೆ ಒಳಗೆ ಫ್ರಿಜ್ ಇಲ್ಲ ಅಂತಂದ್ರು ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ರಿ. ಫ್ರಿಜ್ ಒಳಗೆ ಇಡಲಿಲ್ಲ ಅಂದ್ರೆ ಹೊರಗಡೆ 1 ರಿಂದ 2 ತಾಸು ಇಟ್ಕೊಳ್ರಿ. ಆಗ ಈ ಸ್ವೀಟ್ ಆರಾಮಾಗಿ ಗಟ್ಟಿ ಆಗತ್ರಿ. ಇದನ್ನು ಫ್ರಿಜ್ ಒಳಗೆ ಇಡೋದಕ್ಕಿಂತ ಮುಂಚೆ ನೀವು ಹಿಂಗೆ ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡ್ರಿ ಚಾಕುನಿಂದ. ಹಿಂಗೆ ಮೊದಲ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ವೀಟ್ ಆರಿದ ನಂತರ ಆರಾಮಾಗಿ ಬಿಡಿಸ್ಕೋಬಹುದ್ರಿ. ನಿಮ್ಗೆ ಈ ಸ್ವೀಟ್ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಹಿಂಗೆ ಚಲೋ ತಂಗಿ ಕಟ್ ಮಾಡ್ಕೋಬಹುದ್ರಿ. ನಾವಿಲ್ಲಿ ಸ್ವಲ್ಪ ಇದನ್ನ ಬರ್ಫಿ ಸೈಜಿಗೆ ಕಟ್ ಮಾಡ್ಕೊಳತ್ತೀವಿ ನೋಡ್ರಿ. ಈ ಒಂದು ಸ್ವೀಟ್ ಮಾಡೋಕೆ ಎಷ್ಟು ಸಿಂಪಲ್ ಆಗಿರುತ್ತೋ ಅದಕ್ಕಿಂತ ಹೆಚ್ಚಾಗಿ ರುಚಿ ಇರುತ್ತೆ ನೋಡ್ರಿ. ಈ ಒಂದು ಸ್ವೀಟ್ನ ನೀವು ಮನೆಯೊಳಗೆ ಟ್ರೈ ಮಾಡಿ ಯಾರಿಗಾದ್ರೂ ಕೊಟ್ರೆ ಇದನ್ನ ಯಾವುದರಿಂದ ಮಾಡಿವಿ ಅನ್ನೋದನ್ನ ಕಂಡು ಹಿಡಿಯಂಗಿಲ್ಲ ನೋಡ್ರಿ. ಈ ಒಂದು ಸ್ವೀಟ್ನ ನೀವು ಬೇಕಾದ್ರೆ ಬೇಕರಿಯಿಂದ ತಂದೀನಿ ಅಂತ ಹೇಳಿದ್ರು ಆರಾಮಾಗಿ ನಂಬಿ ಬಿಡ್ತಾರೆ ನೋಡ್ರಿ. ಈಗ ಹಿಂಗೆ ಕಟ್ ಮಾಡ್ಕೊಂಡಾದ ನಂತರ ಒಂದು 10 ನಿಮಿಷ ಇದನ್ನ ಫ್ರಿಜ್ ಒಳಗೆ ಇಟ್ಕೊಳತ್ತೀವಿ ನೋಡ್ರಿ. ಈಗ ನೋಡ್ರಿ ಫ್ರಿಜ್ನಿಂದ ಈ ಸ್ವೀಟ್ನ ಹೊರಗೆ ತಕ್ಕೊಂಡಿವ್ರಿ. ಈಗ ಇನ್ನೊಂದ್ಸಲ ಹಿಂಗೆ ಚಾಕುನಿಂದ ಕಟ್ ಮಾಡ್ಕೋಬೇಕು ನೋಡ್ರಿ. ಈಗ ನೀವಿಲ್ಲಿ ನೋಡ್ಬೋದ್ರಿ ಈ ಒಂದು ಸ್ವೀಟ್ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗೈತಿ ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮನೆ ಒಳಗೆ ಒಂದ್ಸಲ ಟ್ರೈ ಮಾಡ್ರಿ.
ಮತ್ತು ಅಷ್ಟೇ ಅಲ್ಲ ರುಚಿ ಹೆಂಗಿತ್ತು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಸ್ವೀಟ್ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.